ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ IPL ಪಾಯಿಂಟ್ಸ್ ಟೇಬಲ್ ಅನಾಲಿಸ್ಗೆ ಸ್ವಾಗತ. ನೆನ್ನೆ ಮುಂಬೈ ಇಂಡಿಯನ್ಸ್ ಜೊತೆಗೆ RCB ವಿನ್ನರ್ ರಿಜಿಸ್ಟರ್ ಮಾಡ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸಂಚಲನ ಆಗೋಗ್ಬಿಟ್ಟೈತೆ. ಏನು ಕೆಳಗಡೆ ಮೇಲ್ಗಡೆ ಓಡ್ತಾವ್ರೆ, ಮೇಲ್ಗಡೆ ಕೆಳಗಡೆ ಬಂದ್ಬಿಟ್ಟವ್ರೆ ಅಂತ ಅಲ್ಲ. ಸೊ ಇವಾಗ ಒಂದು ರೇಂಜಿಗೆ ಕ್ಲಾರಿಟಿ ಸಿಗೋ ಥರ ಆಗಿದೆ. ಯಾರ್ಯಾರೋ ಸೀನಲ್ಲಿ ಇರ್ತಾರೆ, ಯಾರ್ಯಾರೋ ಸೀನಲ್ಲಿ ಇರೋದಿಲ್ಲ ಅಂತ. ಆಲ್ಮೋಸ್ಟ್ ಹಾಫ್ ಆಫ್ ದ ಟೂರ್ನಮೆಂಟ್ಗಿನ್ನ ಜಾಸ್ತಿನೇ ಆಗಿದೆ. RCBದು 8 ಮ್ಯಾಚ್ ಆಗಿದೆ, ಮಿಕ್ಕಿರೋಂಥವ್ರದ್ದೆಲ್ಲ ಆಗಿದೆ 7 ಮ್ಯಾಚ್ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಟೂರ್ನಮೆಂಟೇ ಆಗಿದೆ, ಇವಾಗ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಒಂದು ರೇಂಜಿಗೆ ಕ್ಲಾರಿಟಿ ತೊಗೋಬೋದು, ಯಾರ್ಯಾರು ರೇಸಲ್ಲಿದ್ದಾರೆ, ಯಾರ್ಯಾರು ಹಿಂದೆ ಉಳ್ಕೊಳ್ಳೋ ಥರ ಕಾಣಿಸ್ತಾ ಇದೆ ಅಂತ. ಬಟ್ ಇನ್ನು ಯಾರು ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಅಂತೂ ಖಂಡಿತ ಆಗಿಲ್ಲ. ಹೌದು, ಇವಾಗ ಹೇಳ್ಬೋದು CSK ಗಾನ್ ಕೇಸು, ಅವ್ರ ಗಾನ್ ಕೇಸು, ಇವ್ರ ಗಾನ್ ಕೇಸು ಅಂತೆಲ್ಲ. ಬಟ್ ಇನ್ನ ಚಾನ್ಸಸ್ ಇದೆ ಗುರು, ಚಾನ್ಸಸ್ ಅದೇ. ಚಾನ್ಸ್ ಇನ್ನ ಏನಕ್ಕಿದೆ ಅಂತ ಹೇಳ್ತೀನಿ ಅಂದರೆ, ಅಫಿಷಿಯಲಿ ಅವ್ರು ಔಟ್ ಆಫ್ ದ ಟೂರ್ನಮೆಂಟ್ ಆಗಿಲ್ಲ, ಅದಕ್ಕೋಸ್ಕರ ಇದೆ ಅಂತ ಹೇಳ್ತಿದ್ದೀನಿ. ಅನ್ಬಿಲೀವಬಲ್ ಆಗಿ ಕಮ್ ಬ್ಯಾಕ್ ಮಾಡ್ಬೋದಾ? ಹೌದು, ನಮ್ಮ RCB ಲಾಸ್ಟ್ ಸೀಸನ್ ಅನ್ಬಿಲೀವಬಲ್ ಆಗಿ 6 ಮ್ಯಾಚ್ನಾಗ ಗೆದ್ಬಿಟ್ಟು ಕ್ವಾಲಿಫೈ ಆದಲ್ಲ, ಆ ಥರ ಕೂಡ ಕಮ್ ಬ್ಯಾಕ್ ಮಾಡ್ಬೋದು. ಬಟ್ ಟೀಮಲ್ಲಿ ಒಂದು ಇದಿರಬೇಕು, ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು. ಎಲ್ಲಾದರೂ ಈ ಟೀಮ್ ಪಕ್ಕ ಈ ಥರ ಪಂಪ್ಡಪ್ ಆಗಿ ಬರ್ತಾರೆ ಅನ್ನೋ ಥರ ಇರಬೇಕು. ಬಟ್ ಆ ಥರ ಕಾಣಿಸ್ತಿಲ್ಲ ಕೆಳಗಡೆ ಇರುವಂಥ ಟೀಮ್ಗಳಿಗೆ. ಸೊ ಮೇಲ್ಗಡೆ ನೋಡ್ತಾ ಇರ್ಬೋದು ಪಾಯಿಂಟ್ಸ್ ಟೇಬಲ್ ಯಾವ ಥರ ಇದೆ ಅಂತ. GT ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆನ್ ಪೇಪರು ಟೂರ್ನಮೆಂಟ್ ಆಗಿ ನಾವು ಮುಂಚೆ ಹೆಂಗೆ ಕಾಣಿಸ್ಬೋದು. ಬಟ್ ನೋಡಿ ಆನ್ ಫೀಲ್ಡ್ ಯಾವ ಥರ ಪ್ರೂವ್ ಮಾಡ್ಕೊಂಡಿದ್ದಾರೆ. GT ಟಾಪ್ ಕ್ವಾಲಿಟಿ ಟೀಮ್ ಥರ ಆಡ್ತಾ ಇರೋಂಥದ್ದು. ಆ್ಯಂಡ್ DC ಅಂತೂ ಅವರು ಕೂಡ ಸಗದಾಗಿ ಆಡ್ತಾ ಇದ್ದಾರೆ. ಸೊ ಅವರು ಸ್ಟಾರ್ಟಿಂಗಿಂದ ಟೂರ್ನಮೆಂಟ್ ಸ್ಟಾರ್ಟ್ ಆಗಿಂದ ಒಂಥರ ಮೇಲೆ ಕೆಳಗೆ, ಇವಾಗ ಸ್ವಲ್ಪ ಕೆಳಗೆ ಆಗ್ತಿದೆ ಅಷ್ಟೇ. ಅವ್ರದ್ದು ಟೂರ್ನಮೆಂಟ್ ಸ್ಟಾರ್ಟ್ ಆಗಿಂದ ಕೆಳಗಡೆ ನೋಡೇ ಇರಲಿಲ್ಲ. ಇವಾಗ 1-2 ಮ್ಯಾಚ್ ಕೆಳಗಡೆ ಆಗಿದೆ. ಆ್ಯಂಡ್ RCB ಗೊತ್ತಿರೋದ್ರೆಲ್ಲ ಹೋಮ್ ಆ್ಯಂಡ್ ಅವೇ ಸೀನ್ ನಡೀತಾ ಇದೆ. ಹೋಮ್ ಎಲ್ಲ ಸೋತ್ಕೊಂಬತ್ತವ್ರೆ, ಅವೇ ಎಲ್ಲ ಗೆದ್ಕೊಂಬತ್ತವ್ರೆ. ಇದೊಂಥರ ಬೇರೆಯವ್ರದೆಲ್ಲ ಒಂಥರ ಪ್ಯಾಟರ್ನು, ನಮ್ಮ RCBದೇನೆ ಸಪ್ರೇಟ್ ಪ್ಯಾಟರ್ನು. ಆ್ಯಂಡ್ ಪಂಜಾಬ್ ಕಿಂಗ್ಸ್ನು ಕೂಡ ಚೆನ್ನಾಗಿನೇ ಆಡ್ಕೊಂಡು ಬಂದಿದ್ದಾರೆ, ಸೋತಿ ಗೆದ್ದಿ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ RCB ಮೇಲೆ. ಸೊ ಅವರು ನಾವು ಇಬ್ಬರು ಕೂಡ ಈಕ್ವಲ್ ಆಗಿದೆ. ಇವಾಗ ಟಾಪ್ 4ನ ನೋಡ್ತು ಅಂತಂದರೆ ಹೆವಿ ಕಾನ್ಫಿಡೆನ್ಸ್. ಟಾಪ್ 5ನ ನೋಡ್ತು ಅಂದರೆ LSGನೂ ಕೂಡ ಫಾರ್ ದಟ್ ಮ್ಯಾಟರ್ 8 ಮ್ಯಾಚಲ್ಲಿ 5 ಮ್ಯಾಚ್ ಆಗಿದ್ದಾರೆ, ಅವರು ಕೂಡ ಸೈಕ ಕಾಣಿಸಿದ್ದಾರೆ. ಸೊ ಟಾಪ್ 5 ಏನಿದ್ದಾರೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ನ ಕೊಡ್ತಾ ಇದ್ದಾರೆ ಮಗ. ಈ 5 ಟೀಮ್ಗಳು ಇಲ್ಲ ಗುರು, ಇವರಲ್ಲಿ ಯಾರು ಬೇಕಾದ್ರೂ ಕ್ವಾಲಿಫೈ ಆಗ್ಬೋದು. ಅಂದರೆ ಒಂದು ಟೀಮ್ ಅಂತೂ ಎಕ್ಸಿಟ್ ಆಗಲೇಬೇಕು ಈ 5 ಟೀಮಲ್ಲಿ. ಕೆಳಗಡೆ ಇರೋಂಥವ್ರಿಗೆ ಏನು ಆಪರ್ಚುನಿಟಿ ಇಲ್ಲ ಅಂತಲ್ಲ, ಇವರು ಕೂಡ ಮೇಲ್ಗಡೆ ಬರ್ಬೋದು. ಮುಂಬೈ ಇಂಡಿಯನ್ಸ್ ರೀಸೆಂಟಾಗಿ ಆಡ್ತಾ ಇರೋಂಥ ರೀತಿ ನೋಡ್ತಾರೆ. ಕಳೆದ 2-3 ಮ್ಯಾಚು ಯಾವ ಥರ ಬೌನ್ಸ್ ಬ್ಯಾಕ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ ಅಂದರೆ, ಸ್ಟಾರ್ಟಿಂಗ್ ಎಲ್ಲ ಸೋತ್ಕೊಂಡ್ಬಂದ್ರು, ಬಟ್ ಇವಾಗ ಬೌನ್ಸ್ ಬ್ಯಾಕ್ ಆಗಿದ್ದಾರೆ, ಇವಾಗ ಪಂಪ್ಡಪ್ ಆಗಿದ್ದಾರೆ. ಲಾಸ್ಟ್ ಸೀಸನ್ RCB ಏನು ಮಾಡಿದ್ರು ಆ ಥರ ಇವಾಗ ಮುಂಬೈ ಇಂಡಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟ್ ಅಪ್ ಮುಂಬೈ ಇಂಡಿಯನ್ಸ್ಗಾಗಿದೆ. CSKಗೆ ಆಗಲಿ, SRHಗೆ ಆಗಲಿ, ರಾಜಸ್ಥಾನ್ ರಾಯಲ್ಸ್ಗೆ ಆಗಲಿ, KKRಗೆ ಆಗಲಿ. ಸೊ ಈ 4 ಟೀಮ್ಗಳಿಗೆ ಇದು ಕಾಣಿಸ್ತಾ ಇಲ್ಲ ನನ್ನ ಪ್ರಕಾರ. ಔಟ್ ಆಫ್ ದ ಟೂರ್ನಮೆಂಟು ಸ್ಟ್ರೈಟ್ ಅವೇ ಆಫ್ ಆಫ್ ದ ಟೂರ್ನಮೆಂಟ್ ಆದಮೇಲೆ ನೋಡ್ತಂದ್ರೆ ಯಾರಾಗ್ಬೋದು ಅಂತಂದರೆ, ಔಟ್ ಆಫ್ ದ ಟೂರ್ನಮೆಂಟು CSK ಫಸ್ಟ್ ಟೀಮ್ ಆಗುತ್ತೆ ಈಚೆಗಡೆ ಹೋಗೋದಕ್ಕೆ. ಒದ್ದು ಕಳಿಸ್ಬೇಕು ಅವ್ರನ್ನ. ಟೀಮ್ ಏನು ಚೊತ್ತೆ ಟೀಮ್ ಮಾಡಿ ಬಿಸಾಕೋರೆ ಗುರು. ಜಡೇಜಾ ಬರ್ತಾರೆ ನಂಬರ್ 4ಗೆ ಅಲ್ಲಿ ಬ್ಯಾಟಿಂಗಿಗೆ. ಅವ್ರ ಬ್ಯಾಟಿಂಗ್ ಏನಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. 200 ಹೊಡೆಯೋಕ್ಕಾಗೋದೇ ಇಲ್ಲ ಆ ಟೀಮಿಗೆ. ಈ ಟೀಮು ಕ್ವಾಲಿಫೈ ಆಗುತ್ತೆ ಅಂತ ಅನ್ಕೊಳಕ್ಕಾಗತ್ತಾ? ಬೌನ್ಸ್ ಬ್ಯಾಕ್ ಮಾಡುತ್ತೆ. RCB ರೇಂಜ್ಗೆಲ್ಲ ಬೌನ್ಸ್ ಬ್ಯಾಕ್ ಆಗುತ್ತೆ. ಲಾಸ್ಟ್ ಸೀಸನು ನಮ್ಮ RCB ಇದೇ ಥರ ಇದ್ದಿದ್ದು, ಈ ಪೊಸಿಷನಲ್ಲೇ ಇದ್ದಿದ್ದು RCB. ಇನ್ಫ್ಯಾಕ್ಟ್ 1 ಮ್ಯಾಚ್ ಗೆದ್ರು ಅಂತ ಕಾಣಿಸುತ್ತೆ, 1 ಮ್ಯಾಚ್ ಗೆದ್ರು ಅಂತ ಕಾಣಿಸುತ್ತೆ ಈ ಒಂದು ಪೊಸಿಷನಲ್ಲಿ RCB ಲಾಸ್ಟ್ ಸೀಸನು. ಆಮೇಲೆ ಕಂಟಿನ್ಯೂಸ್ ಆಗಿ ಹೊಡ್ಕೊಂಬಂದು ನೋಡಿ. ಸೊ ಇವ್ರ ಕೈಯಲ್ಲಿ ಆಗಲ್ಲ, ಇವರು ಪಕ್ಕ ಔಟ್ ಆಫ್ ದ ಟೂರ್ನಮೆಂಟು. SRH ಸಿಕ್ಕಾಪಟ್ಟೆ ಅನ್ಸರ್ಟನ್ ಆಗಿರುವಂಥ ಟೀಮು. 2 ಮ್ಯಾಚ್ ಏನು ಗೆದ್ದಿದ್ದಾರೆ ಇವರು, 2 ಕೂಡ ಹಾವಳಿ ಮಾಡಿದ್ದಾರೆ, ದೊಂಬಿ ಮಾಡಿಬಿಟ್ಟಿದ್ದಾರೆ. ಮಿಕ್ಕಿರೋಂಥ ಮ್ಯಾಚ್ ಎಲ್ಲ ಏನು ಸೋತಿದ್ದಾರೆ, ಎಲ್ಲ ಒನ್ ಸೈಡೆಡ್ ಸೋತಿದ್ದಾರೆ, ಅಜ್ಜಿಬಾಗಿ ಸೋತಿದ್ದಾರೆ, ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿ ಸೋತಿದ್ದಾರೆ. ಸೊ ಇವ್ರದ್ದು ಕೂಡ ಅನ್ಸರ್ಟನಾಗಿ ಕಾಣಿಸಿದ್ದಾರೆ ಟೀಮು. ಇವ್ರದ್ದು ಕೂಡ ಕಾನ್ಫಿಡೆನ್ಸ್ ಕೊಡೋ ಥರ ಇಲ್ಲ. ಇವರು ಕೂಡ ಬೌನ್ಸ್ ಬ್ಯಾಕ್ ಆಗ್ತಾರೆ. ಮುಂಚೆ ಇತ್ತು ನನಗೆ ಕಾನ್ಫಿಡೆನ್ಸು, ಬಟ್ ಇವಾಗಂತೂ ಖಂಡಿತ ಇಲ್ಲ. ಇವರು ಕೂಡ ಔಟ್ ಆಫ್ ದ ಟೂರ್ನಮೆಂಟ್ ಪಕ್ಕ ಆಗ್ತಾರೆ. ರಾಜಸ್ಥಾನ್ ರಾಯಲ್ಸು ಬೌನ್ಸ್ ಬ್ಯಾಕ್ ಆಗ್ತಾರಾ? ಇವ್ರ ಟೀಮಲ್ಲಿ ಇಂಜುರೀಸ್ಗಳ ಕನ್ಸನು. ಸಂಜು ಸ್ಯಾಮ್ಸನ್ ಬರ್ತಾರೆ ಹೋಗ್ತಾರೆ. ಕ್ಯಾಪ್ಟನ್ಗೆ ಇಂಜುರಿ, ಅವರೇ ಈಚೆ ಇಲ್ಲ ಹೋಗೋವಂಥದ್ದು. ಆಮೇಲೆ ಹೊಸದಾಗಿ ಕ್ಯಾಪ್ಟನ್ಸಿನ ನಿಭಾಯಿಸೋದು ಮತ್ತೆ ರಿಯಾನ್ ಪರಾಗು. ಸೊ ಸಿಕ್ಕಾಪಟ್ಟೆ ಅನ್ಸರ್ಟನ್ ಆಗಿರೋ. ಇವಾಗ ಕೆಳಗಡೆ ಇರೋಂಥ 3 ಟೀಮ್ನ ತೊಗೊಂಡು ನೋಡಿ ನೀವು, ಸಿಕ್ಕಾಪಟ್ಟೆ ಅನ್ಸರ್ಟನಿಟಿ ಅನ್ನೋದಿದೆ. ಕ್ಯಾಪ್ಟನ್ನ ಸ್ಟೆಬಿಲಿಟಿ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಇವರು ಬಾಟಮಲ್ಲಿ ಕಚ್ಕೊಂಡಿದ್ದಾರೆ. ರಿಯಾನ್ ಪರಾಗ್ ಅವ್ರು ನನಗೇನೋ ಕಾನ್ಫಿಡೆನ್ಸ್ ಕೊಡ್ತಿಲ್ಲ, ಆ ಮಟ್ಟಿಗೆ ತೊಗೊಂಡೋಗ್ಬಿಡ್ತಾರೆ ಟೀಮ್ನ ಅಂತ. ಅವ್ರ ಕ್ಯಾಪ್ಟನ್ಸಿನೂ ಕೂಡ ಹೇಳ್ಕೊಳ್ಳೋ ಥರ ಎಲ್ಲ ಏನೂ ಇಲ್ಲ. ಸೊ ಆದ್ದರಿಂದ ನನ್ನ ಪ್ರಕಾರ ಈ 3 ಟೀಮ್ಗಳು 100% ಶಾರ್ಟ್ ಆಗಿ ಕ್ವಾಲಿಫೈ ಆಗೋದಿಲ್ಲ. ಸೊ ಈ 3 ಟೀಮ್ಗಳು ಪಕ್ಕ ಎಕ್ಸಿಟ್ ಆಗ್ತವೆ. ಮುಂಬೈ ಇಂಡಿಯನ್ಸ್, KKR, LSG ಏನಿದೆ, ಸೊ ಇಲ್ಲಿ ಫೈಟ್ ಸಿಕ್ಕಾಪಟ್ಟೆ ಇದೆ ಮಗ. KKR ಕ್ವಾಲಿಫೈ ಆದರೂ ಆಗ್ಬಿಡ್ಬೋದು. ಟೀಮ್ ಚೆನ್ನಾಗಿದೆ ಅವ್ರದ್ದು. ಆನ್ ಪೇಪರ್ ನೋಡ್ತಾರೆ ಟೀಮ್ ಸಖತ್ತಾಗಿದೆ, ಮಸ್ತಾಗಿದೆ. ಬಟ್ ಪರ್ಫಾರ್ಮೆನ್ಸ್ ಅನ್ನೋದು ಬರ್ತಾ ಇಲ್ಲ. ಇವತ್ತಿನ ಮ್ಯಾಚಲ್ಲಿ ಏನಾದರೂ ಟರ್ನ್ಔಟ್ ಮಾಡಿದ್ರು ಅಂತ ಅಂದರೆ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ.
ಇಲ್ಲ ಅಂತಲ್ಲ, ಇವ್ರು ಕಮ್ ಬ್ಯಾಕ್ ಆಗಲ್ಲ ಅಂತಲ್ಲ. ಇಲ್ಲಿಂದ ಮೇಲೆ ನಂಬರ್ 7 ಇಂದ ಮೇಲೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಅಲ್ಲ ಗುರು, ನೋಡಿ ಹೆಂಗಿದೆ ಅಂತ ಸೀನ್ ಇಲ್ಲಿ. ಟಾಪ್ 5 ತಂಡಗಳನ್ನು 10 ಪಾಯಿಂಟ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಮೇಲ್ಗಡೆ ಕಾಂಪಿಟೇಷನ್ ಇದೆ, ಕೆಳಗಡೆಗಿಂತ ಮೇಲ್ಗಡೆ ಹೆವಿ ಕಾಂಪಿಟೇಷನ್ ಹಿಡಿದಿದೆ. ಯಾರ್ಯಾರು ಯಾವ ಸ್ಲಾಟ್ ಅಲ್ಲಿ ಮುಗಿಸ್ತಾರೆ ಅಂದ್ರೆ ಕಾಂಪಿಟೇಷನ್ ಬಂದಿದೆ ಇಲ್ಲಿ. ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿರುವಂತ ಟಾಪ್ ಸೈಡ್ಗಳು ಅಂದ್ರೆ 5 ತಂಡಗಳಿಗೆ ನನ್ನ ಪ್ರಕಾರ 5 ರಿಂದ 6 ತಂಡಗಳಿಗೆ ಹೆವಿ ಫೈಟ್ ಬೀಳುತ್ತೆ. ಇನ್ನ 4 ತಂಡಗಳು ಕಂಗಾಲ್ ಆಗೋಗ್ಬಿಡ್ತಾರೆ, ತೀರಾ ಅಜೀಬಾಗಿ ಆಡ್ತಾರೆ. ಮೇಲ್ಗಡೆ ಮಾತ್ರ ಕಾಂಪಿಟೇಷನ್ ಒಂದು 6 ತಂಡಗಳಿಗೆ ಅಷ್ಟೇ ಇರುತ್ತೆ ಅಂತ ಕಾಣಿಸ್ತೈತಿ. ಈ ಸೀನ ನೋಡ್ತಾರೆ, ಒಂದು 2-3 ಮ್ಯಾಚ್ ಆಯ್ತು ಅಂತಂದ್ರೆ ಪಕ್ಕ ಮೇಲ್ಗಡೆ ಇರುವಂಥ 6 ತಂಡಗಳಿಗೇನೆ ಸಿಕ್ಕಾಪಟ್ಟೆ ಕಾಂಪಿಟೇಷನು. ಬಾಟಮಲ್ಲಿ ಇರೋವಂಥವ್ರು ಬಾಟಮಲ್ಲೇ ಇರ್ತಾರೆ. ಸೊ ನನಗೇನೋ ಇವರು ಕೆಳಗಡೆ ಇರೋರು RR, SRH, CSK ಏನೋ ಹೈಯೋ ಆನ್ ಬರ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಮುಂಬೈ ಇಂಡಿಯನ್ಸ್ ಕಮ್ ಬ್ಯಾಕ್ ಮಾಡಿದ್ರು ಮಾಡ್ಬೋದು. KKR ಕೂಡ ಅಂಥ ಮಟ್ಟಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಮುಂಬೈ ಇಂಡಿಯನ್ಸು LSG ಮೇಲೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇದೆ. ಅವ್ರು ಕಮ್ ಬ್ಯಾಕ್ ಮಾಡಿದ್ರು ಮಾಡ್ಬೋದು, ಅವ್ನ ಅಜ್ಜಿ ಪುಷ್ ಕೊಟ್ಟರು ಕೊಡ್ಬೋದು, ಮೇಲ್ಗಡೆ ನಿಂತವ್ರು ಕೆಳಗಡೆ ಬಂದ್ರು ಬರ್ಬೋದು ಅಂತ ಅನ್ನಿಸಿದೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಟಾಪ್ 4 ಟೀಮ್ಸ್ಗಳು ಇವಾಗಿನ ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಾರೆ. ಯಾರ್ಯಾರು ಕ್ವಾಲಿಫೈ ಆಗ್ಬೋದು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.